ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ನಾನು ಏತರ್ 450 ಆಲ್ಮೋಸ್ಟ್ 1 lakh ಕಿಲೋಮೀಟರ್ ರೀಚ್ ಆಗ್ತಾ ಇದೆ. ಇದುವರೆಗೂ ಏತರ್ ಜೊತೆ ನನ್ನ ಯೂಸೇಜ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಆ್ಯಂಡ್ ಈಗಲೂ ಫುಲ್ ಚಾರ್ಜ್ ಮಾಡಿದ್ರೆ ಎಷ್ಟು ಟ್ರೂ ರೇಂಜ್ ಬರುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಈಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗಾಡೀಲಿ ಓಡಿಯೋಮೀಟರ್ ನೋಡಿ, ಇದುವರೆಗೂ 94,578 ಕಿಲೋಮೀಟರ್ಸ್ ಆಗಿದೆ. ಇನ್ನು ಸ್ವಲ್ಪ ದಿನ ಬಿಟ್ಟಿದ್ರೆ ಓಡಿಸಿದ್ರೆ 1 lakh ಕಿಲೋಮೀಟರು ಆಗಿರೋದು. ಇನ್ನೊಂದು 3 ಡೇಸಲ್ಲಿ ಈ ಗಾಡಿನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಒಳ್ಳೆ ವ್ಯಾಲ್ಯೂಗೆ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ, ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು 450 ಹಳೆ ಮಾಡಲ್, ಇದು Gen 2 ಮಾಡಲ್. ಇದರಲ್ಲಿ ಎಕೋ ಮಾಡಲ್ ನೋಡಿ, ರೇಂಜ್ ನೋಡಿ 75 ಬರುತ್ತೆ, 75 ಕಿಲೋಮೀಟರ್ ಬರುತ್ತೆ. ರೈಡಲ್ಲಿ 65 ಮತ್ತು ಸ್ಪೋರ್ಟ್ಸಲ್ಲಿ 55 ಬರುತ್ತೆ. ಇವತ್ತು ನಾನು ಎಕೋ ಮಾಡಲ್ಲೇ ಓಡಿಸ್ತಾ ಇದ್ದೀನಿ. ಬ್ಯಾಟ್ರಿನೂ 100% ಚಾರ್ಜ್ ಮಾಡಿದ್ದೀನಿ ಆ್ಯಂಡ್ ಟ್ರಿಪ್ಪೂ 0 ಮಾಡಿದ್ದೀನಿ. ಎಷ್ಟು ರೇಂಜ್ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. 3, 2, 1 ಗೋ. ಈ ಗಾಡಿನ ನಾವು ತೊಗೊಂಡು ಆಲ್ಮೋಸ್ಟ್ 4 ವರ್ಷ ಆಯಿತು. 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀವಿ. ನಾವು ಆ ಟೈಮಲ್ಲಿ ತೊಗೊಬೇಕಾದ್ರೆ ತುಂಬಾ ರಿಸರ್ಚ್ ಮಾಡಿ ತೊಗೊಂಡಿದ್ದು. ಬೇರೆ ಆ ಟೈಮಲ್ಲಿ ನೋಡಿ, ನಾನು ತೊಗೊಂಡಿದ್ದು ಸೆಪ್ಟೆಂಬರ್ ಆರ್ ಅಕ್ಟೋಬರ್ 2020 ತೊಗೊಂಡಿದ್ದು. ಆ ಟೈಮಲ್ಲಿ ಬೇರೆ ಗಾಡಿಗಳು ಅಷ್ಟೊಂದು ಇರಲಿಲ್ಲ. ತೊಗೊಂಡಾಗಿಂದ ನಮಗೆ ಯಾವುದೇ ಥರ ಮೇಜರಾಗಿ ಇಶ್ಯೂ ಬಂದಿಲ್ಲ. ಮೈನರ್ ಇಶ್ಯೂ ಲೈಕ್ ಬೆಲ್ಟ್ ಕಟ್ ಆಗಿರೋದು, ಬ್ರೇಕ್ ಪ್ಯಾಡ್ ರಿಪ್ಲೇಸ್ಮೆಂಟು, ಬರೀ ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ನ ನಾವು ರಿಪ್ಲೇಸ್ ಮಾಡಿದ್ದೀವಿ. ಆ್ಯಂಡ್ ಈ ಗಾಡಿನ ತುಂಬಾ ರಫ್ ಯೂಸು ಮಾಡಿದ್ದೀವಿ, ಆಫೀಸ್ ಪರ್ಪಸ್ಗೆಲ್ಲ ಯೂಸ್ ಮಾಡೋದು. ನಾನು ಇದೇ ಗಾಡಿನೇ 70,000 ಕಿಲೋಮೀಟರ್ ಆದಾಗೂ ವಿಡಿಯೋನ ಮಾಡಿದೆ ನೋಡಿ. ಆ ವಿಡಿಯೋದಲ್ಲಿ ತುಂಬಾ ಡ್ಯಾಮೇಜ್ ಆಗಿದೆ. ಸೇಮ್ ಗಾಡಿನೇ, ಬರೀ ಬಾಡಿ ಪಾರ್ಟ್ಸು, ಆ ಪ್ಯಾನೆಲ್ ಎಲ್ಲ ಬರ್ತಲ್ಲ ಅದನ್ನು ಮಾತ್ರ ರಿಪ್ಲೇಸ್ ಮಾಡಿರೋದು. ಅದನ್ನು ಬಿಟ್ಟರೆ ಬೇರೆ ಯಾವ ಪಾರ್ಟ್ಸು ರಿಪ್ಲೇಸ್ ಮಾಡಿಲ್ಲ. ಇನ್ನು ಸೂಪರಾಗಿ ವರ್ಕ್ ಆಗ್ತಾ ಇದೆ. ಇಷ್ಟು 94,000 ಕಿಲೋಮೀಟರ್ ಆಗಿದ್ರು. ಈಗ ಏತರ್ ಅವರು ಬೈಬ್ಯಾಕ್ ಮಾಡ್ತಿದ್ದಾರೆ, ಒಳ್ಳೆ ಪ್ರೈಸ್ ಆಫರ್ ಮಾಡಿದ್ರು. ಅದಕ್ಕೆ ನಾವು ಹೊಸ ಗಾಡಿ ತೊಗೊಂಬಿಡೋಣ ಅಂತ ಈ ಗಾಡಿನ ಕೊಡ್ತಾ ಇದ್ದೀನಿ ಇನ್ನೊಂದು 3 ಡೇಸಲ್ಲಿ. ಆ್ಯಂಡ್ ಇವತ್ತು ನಾನು ಫುಲ್ಲು ಸಿಟಿ ಒಳಗಡೆ ಓಡಾಡಿಸ್ತಾ ಇದ್ದೀನಿ ಟ್ರಾಫಿಕಲ್ಲಿ. ಆ್ಯಂಡ್ ನಾನು ಎಕೋ ಮೋಡಲ್ಲಿ ಓಡಿಸ್ತಾ ಇದ್ದೀನಿ, ಎಷ್ಟು ಮ್ಯಾಕ್ಸಿಮಮ್ ರೇಂಜ್ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಆ್ಯಂಡ್ ಆದಷ್ಟು ನಾನು ರೀಜನ್ರೇಟಿವ್ ಬ್ರೇಕಿಂಗ್ನು ಯೂಸ್ ಮಾಡ್ತಾ ಇದ್ದೀನಿ. ಗಾಡಿನ ಸ್ಲೋ ಮಾಡಬೇಕು ಅಂದರೆ ಬ್ರೇಕ್ ಹಿಡಿಯೋ ಬದಲು ನಾನು ಟ್ರಾಟಲ್ನ ರಿವರ್ಸ್ ಮಾಡಿದ್ರೆ ಸ್ಲೋ ಆಗೋದ್ರಿಂದ ಸ್ವಲ್ಪ ರೀಜನ್ರೇಟಿವ್ ಆಗುತ್ತೆ ಎಲೆಕ್ಟ್ರಿಸಿಟಿ ಬಂದು. ಈಗ 29.2 ಕಿಲೋಮೀಟರ್ ಬಂದಿದ್ದೀನಿ. ಎಸ್ಟಿಮೇಟೆಡ್ ರೇಂಜು 48 ಕಿಲೋಮೀಟ್ರ್ ತೋರಿಸ್ತಾ ಇದೆ. 67% ಬ್ಯಾಟ್ರಿ ಇದೆ. ಬಟ್ ನನ್ನ ಬ್ಯಾಟ್ರಿ ಬಂದು ಸ್ವಲ್ಪ ಡೌನ್ ಆಗಿತ್ತು, ಅದಕ್ಕೆ ನಾನು ಮಲ್ಲೇಶ್ವರಮಲ್ಲಿರೋ ಬನ್ವಾಡಕ್ಕೆ ಬಂದಿದ್ದೀನಿ. ನೀವು ಈ ಮೂವಿನ ನೋಡೇ ಇರ್ತೀರ, ತುಂಬಾ ಇನ್ಸ್ಪೈರಿಂಗ್ ಮೂವಿ. ಪ್ರೈಮಲ್ಲಿದೆ ನೋಡಿ, ಸೇಮ್ ಬೇಕ್ರಿ, ನಮ್ಮ ಕ್ಯಾಪ್ಟನ್ ಗೋಪಿನಾಥ್ ಅವರು ಬೇಕ್ರಿಗೆ ಬಂದಿದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿರೋ ಹಾಟ್ ಡಾಗ್ ಇರ್ಬೋದು, ಸ್ಯಾಂಡ್ವಿಚಸ್ ಎಲ್ಲ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಲ್ಲೇಶ್ವರಮಲ್ಲೇ ಇದೆ, ಒಂದ್ಸರಿ ಬಂದು ಟ್ರೈ ಮಾಡಿ ನೋಡಿ. ಮಹಾಲಕ್ಷ್ಮಿ ಲೇಔಟ್ ಹಬ್ಬ ಬರ್ತಾ ಇದ್ದೀನಿ, ಹಬ್ಬದ ಅಂತ. ಎಕೋ ಮೋಡಲ್ಲೇ ಇದೆ. 37 ಕಿಲೋಮೀಟರ್, 53% ಇದೆ. ಎಸ್, ಮಹಾಲಕ್ಷ್ಮಿ ಲೇಔಟ್ ಹತ್ತಿಸ್ತಾ ಇದ್ದೀನಿ. 3, 2, 1 ಗೋ. ಎಸ್, ಆನೆ ಥರ ಆದರೂ ಸ್ಲೋ ಆಗಿ ಹತ್ಬಿಡ್ತು. ಇನ್ನು ಲಾಸ್ಟು 15 ಕಿಲೋಮೀಟರ್ಸ್ ಇದೆ. ಇನ್ನು 10 ಕಿಲೋಮೀಟರ್ಸು ನೋಡಿ, ನಾವು 75 ಕಿಲೋಮೀಟರ್ಸು ರೀಚ್ ಆಗ್ಬಿಟ್ಟಿದ್ದೀವಿ. ಎಕೋ ಮೋಡಲ್ಲಿ 75 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಆಲ್ರೆಡಿ 75 ಕಿಲೋಮೀಟರ್ ರೀಚ್ ಆಗಿ ಇನ್ನು 10 ಕಿಲೋಮೀಟರ್ಸ್ ರಿಮೈನಿಂಗ್ ತೋರಿಸ್ತಾ ಇದೆ. ಇನ್ನು 10 ಕಿಲೋಮೀಟರ್ಸು ರೈಡ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡೋಣ ಲಾಸ್ಟಲ್ಲಿ. ಇನ್ನು ರೇಂಜ್ ಬಂದು 8 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನೀವು ಏತರ್ನ ಬೇರೆ ಗಾಡಿಗೆಲ್ಲ ಕಂಪೇರ್ ಮಾಡಿದ್ರೆ ಏತರಲ್ಲಿ ಸ್ಪೀಡೋಮೀಟರ್ನ ನೀವು ನಂಬೋದು. ಎಸ್ಟಿಮೇಟೆಡ್ ರೇಂಜ್ ಎಲ್ಲ ತೋರಿಸುತ್ತಲ್ಲ, ಎಕ್ಸಾಕ್ಟಾಗಿ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ ರೇಂಜ್ ಬಂದು. ಸೊ ಇದೊಂದು ಏತರಲ್ಲಿ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ನನಗಂತೂ ತುಂಬಾ ಆರಾಮಾಗಿ ಟ್ರಸ್ಟ್ ಮಾಡ್ಬೋದು ರೇಂಜ್ನ. ಆ್ಯಂಡ್ ಇನ್ನು 1 ಕಿಲೋಮೀಟ್ರ್ ಇದ್ದಾಗೂ ನೋಡಿ ಫುಲ್ ಎಕ್ಸ್ಲೇಟರ್ ಕೊಡ್ತೀನಿ. ಪಿಕಪ್ ನೋಡಿ, ಪಿಕಪ್ಪು ಪರವಾಗಿಲ್ಲ, ಇಷ್ಟು ಪಿಕಪ್ ಬಂದರೆ ಒಳ್ಳೆಯದೇನೆ ನೋಡಿ. ಎಕೋ ಮೋಡಲ್ಲಿ ಎಷ್ಟು ಪಿಕಪ್ ಬರುತ್ತೆ? 0 ಬಂತು, 0 85.4 ಬಂದಿದ್ದೀನಿ. ಸೊ ಈಗ 0 ಬಂದಿದ್ರು ಎಷ್ಟು ಬರುತ್ತೆ ಅಂತ ನೋಡೋಣ. ವಾಪಸ್ ಮನೆ ಹತ್ರನೇ ಹೋಗ್ತೀನಿ, ನಿಂತ್ಕೊಂಡ್ಬಿಟ್ರೆ ತಳ್ಕೊಂಡು ಹೋಗ್ಬೇಕಾಗತ್ತೆ. ಮನೆ ಹತ್ರ ಓಡಾಡ್ತಾ ಇದ್ದರೆ ಆಫ್ ಆಗ್ಬಿಟ್ರು ಈಸಿಯಾಗಿ ಹೋಗ್ಬಿಡ್ಬೋದು. ದೂರ ಬಂದ್ಬಿಟ್ಟಿದ್ದೀನಿ. 0 ಕಿಲೋಮೀಟರ್ಗೆ ಬಂದಿದ್ರು ಗಾಡಿ ಹೋಗ್ತಾನೆ ಇದೆ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಬಂದಿದ್ದೀನಿ, ಆದರೂ ಹೋಗ್ತಾನೆ ಇದೆ. ಈಗ ಈ ಗಾಡಿದು ನನ್ನ ಯೂಸೇಜ್ ಎಕ್ಸ್ಪೀರಿಯನ್ಸಿಗೆ ಬಂದರೆ, ನಾನು ಆಲ್ರೆಡಿ ಹೇಳ್ದಂಗೆ 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇದುವರೆಗೂ ಯಾವುದೇ ಥರ ಮೇಜರಾಗಿ ಇಶ್ಯೂ ಬಂದಿಲ್ಲ. ಬಟ್ ಈ ಗಾಡೀಲಿ ನನಗೆ ಇಷ್ಟ ಆಗದೆ ಇರೋದು ಅಂದರೆ
ಗಾಡಿನ ತೊಗೊಂಡಾಗ 3-4 ಇಯರ್ಸ್ ಬ್ಯಾಕು ಸರ್ವಿಸ್ ಬಂದು ಗೀತರ್ ಅವರೇ ಮಾಡೋರು. ಆ ಟೈಮ್ ಅಂತೂ ತುಂಬಾ ಸಕ್ಕತ್ತಾಗಿರೋದು. ಬಟ್ ಈಗ ಥರ್ಡ್ ಪಾರ್ಟಿ ಸರ್ವಿಸಿಗೆ ಕೊಟ್ಬಿಟ್ಟಿದ್ದಾರೆ. ತುಂಬಾ ಬ್ಲೇಡ್ ಆಗ್ತಾರೆ ಸರ್ವಿಸ್ ಅಂತ ಹೋದರೆ ತುಂಬಾ ಹೈ ಪ್ರೀಮಿಯಂ ಚಾರ್ಜ್ ಮಾಡ್ತಾರೆ. ಅಷ್ಟು ಚಾರ್ಜ್ ಮಾಡಿದ್ರೂ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ. ಬಟ್ ಪ್ರೀಮಿಯಮ್ ಅಂದರೆ ನೀವು ಪೆಟ್ರೋಲ್ ಗಾಡಿ ಮೇಂಟೆನೆನ್ಸ್ ಎಲ್ಲ ಬರ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಅಂತಲೇ ಹೇಳ್ಬೋದು. ಗಾಡಿ ಬಂದು ಆಫ್ ಆಯಿತು, 0 ಕಿಲೋಮೀಟ್ರಿಗೆ ಬಂದಿದ್ದೀನಿ ನೋಡಿ. ಫುಲ್ ಆಫ್ ಆಯಿತು. ಈ ಥರ ರೇಂಜ್ ಎಲ್ಲಿ ಸಿಗುತ್ತೆ ನೋಡಿ. 86.9 ಕಿಲೋಮೀಟ್ರು ಬಂದಿದ್ದೀನಿ. 75 ಕಿಲೋಮೀಟರ್ಸ್ ಅಂತ ತೋರಿಸುತ್ತೆ ಎಕೋ ಮೋಡಲ್ಲಿ. ಎಫಿಷಿಯೆಂಟಾಗಿ ಓಡಿಸಿರೋದಕ್ಕೆ 86.9 ಕಿಲೋಮೀಟ್ರು ಬಂದಿದೆ. ಈಗ ಮನೆಗೆ ತಳ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಏತರ್ ಯೂಸರ್ಸ್ ಆಗಿದ್ರೆ ನಿಮ್ಮ ಯೂಸೇಜ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.